ನಾವು ಅಣದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ನಮ್ಮ ಪಂಚಾಯತ್ನಲ್ಲಿ ಏನೇನು ಕೆಲಸ ಆಗಿವೆ ಅದ್ರ ತರವಾಗಿ ನಾನು ಹೇಳ್ತೇನೆ. This news is presented by दीनी व दुनियावी तालीम का बेहतर इदारा रजा पब्लिक स्कूल बागवान गली राव तालीम बीदर. जौहर ग्लोरियस स्कूल मैलूर जहां हो चुका है आलिम कोर्स का भी आगाज. 10वीं पास या फेल तालिबा करवा सकती हैं अपना दाखिला. पब्लिक 7 न्यूज में आप सभी दर्शकों का स्वागत है. किसी भी गांव के विकास के लिए पंचायत मुख्य भूमिका निभाती है और जिस पंचायत में पीडीओ अध्यक्ष और मेंबर्स के बीच अच्छा तालमेल हो और जहां एक टीम वर्क होता है उस गांव का विकास बेहतर होता है, जिसकी एक झलक शहर बिदर के एक गांव आंदूर में देखी गई, जहां पीडीओ, पंचायत अध्यक्ष और सदस्यों ने मिलकर एक टीम वर्क के साथ गांव के विकास के लिए अच्छा प्लान किया और इसमें कामयाब हुए और आंदूर पंचायत को इस अच्छे कार्य के लिए गांधी ग्राम पुरस्कार से सम्मानित किया गया. आंदूर पीडीओ, अध्यक्ष और वहां के सदस्य ने मीडिया से इस संबंध में बात की और किस तरह इन्होंने गांव आंदूर में विकास का काम किया उस बारे में विस्तार से बताया. ನನ್ನ ಹೆಸರು ಮಲ್ಲಿಕಾರ್ಜುನ ಧೋಣೆ ಅಂತ, ಪಂಚಾಯತ್ ಅಧಿಕಾರಿ ಆಣದೂರು. ಇಲ್ಲಿ ನಾನು ಸುಮಾರು 2 ವರ್ಷದಿಂದ PDO ಆಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಆಣದೂರು ಗ್ರಾಮ ಪಂಚಾಯತ್ ನಾನು ಸಾಕಷ್ಟು ಗ್ರಾಮ ಪಂಚಾಯತ್ಗಳು ಕೆಲಸ ಮಾಡಿದ್ದೀನಿ. ಸುಮಾರು 8ನೇ ಗ್ರಾಮ ಪಂಚಾಯತಿ ನಾನು ಕೆಲಸ ಮಾಡ್ತಾ ಇರೋದು. ಇಲ್ಲಿ ಸಾರ್ವಜನಿಕವಾಗಿ ಮತ್ತು ಸ್ಥಳೀಯ ನಾಗರಿಕರಿರ್ಬೋದು ಅಥವಾ ಸ್ಥಳೀಯ ಲೀಡರ್ಸ್ ಇರ್ಬೋದು ಅಥವಾ ನಮ್ಮ ಗ್ರಾಮ ಪಂಚಾಯತಿ ಪ್ರತಿನಿಧಿಗಳಾಗಿರ್ಬೋದು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಬಹಳ ಒಳ್ಳೆಯ ರೀತಿಯಿಂದ ಕೋಆಪರೇಟ್ ಮಾಡ್ತಾರೆ. ಒಳ್ಳೆಯ ರೀತಿಯಿಂದ ಸಹಕಾರ ಮಾಡೋದ್ರಿಂದ ಇಲ್ಲಿ ಅನೇಕ ಕೆಲಸಗಳು ಬಹಳ ಒಳ್ಳೆಯ ರೀತಿಯಿಂದ ಆಗ್ತಾಯಿದೆ. 35 ಪಂಚಾಯತಿಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಆಣದೂರು ಗ್ರಾಮ ಪಂಚಾಯತಿಯಲ್ಲಿ ಡಾಕ್ಯುಮೆಂಟೇಷನ್ನು ಕೂಡ ಅಷ್ಟೇ ನೀಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಒಳ್ಳೆಯ ಕೆಲಸಗಳನ್ನೂ ಕೂಡ ಭಾಳ ಒಳ್ಳೆಯ ರೀತಿಯಿಂದ ಸುಗಮವಾಗಿ ಇಲ್ಲಿ ನಡೀತಾಯಿದೆ ಅಂತ ಹೇಳ್ತಾ ಅದಕ್ಕೆ ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸದಸ್ಯರು ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿದ್ದಾರೆ ಮತ್ತು ಯಂಗ್ ಇರೋದ್ರಿಂದ ಒಳ್ಳೆ ರೀತಿಯಿಂದ ಸಹಕಾರ ಕೊಡ್ತಾ ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ನಾವು ಕಳೆದ ವರ್ಷ 2022-23ನೇ ಸಾಲಿನಲ್ಲಿ ಈ ಒಂದು ಆಣದೂರು ಗ್ರಾಮ ಪಂಚಾಯತಿಗೆ ನಾವು ಗಾಂಧಿ ಗ್ರಾಮ ಪುರಸ್ಕಾರವನ್ನು ಈ ಗ್ರಾಮ ಪಂಚಾಯತಿ ತಗೊಂಡು ಮಾಡ್ತೇವೆ ಅಂತ. ನಾವು ಆಣದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ನಮ್ಮ ಪಂಚಾಯತ್ನಲ್ಲಿ ಏನೇನು ಕೆಲಸ ಆಗಿವೆ ಅದ್ರ ತರವಾಗಿ ನಾನು ಹೇಳ್ತೇನೆ. ಹಾಗೂ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ನಾವು 10 ತಿಂಗಳಿನಲ್ಲಿ ಅಧ್ಯಕ್ಷ ಆಗಿ ಆಯ್ಕೆಯಾಗಿದ್ದೇವೆ. ಅದಕ್ಕಾಗಿ ನಮ್ಮ ಪಂಚಾಯತ್ನಲ್ಲಿ ಕೆಲಸ ಯಾವ್ಯಾವ ನಡೆದಿವೆ ಅವು ಚೆನ್ನಾಗಿ ನಡೆದಿವೆ. ಅದು ಉದ್ಯೋಗ ಖಾತ್ರಿದು, ಆಮೇಲಿಂದು ನರೇಗಾ ಹಾಗೂ 50 ಫೈನಾನ್ಸು ಅದರೊಂದು ಕೆಲಸ ಚಲೋ ನಡೆದಿದೆ. PDO ಸರ್ ಚಂದಿದ್ದಾರೆ, ಸೆಕ್ರೆಟರಿ ಚಂದಿದ್ದಾರೆ ಹಾಗೂ ಸದಸ್ಯರು, ಮೆಂಬರ್ಸು ಎಲ್ಲ ಸ್ಟಾಫ್ದವ್ರು ಚಂದಿದ್ದೆವು. ಜಜನ್ ಕೆಲಸ ಮುಂದಿನ ಭಾಳ ದಿನ ಆಗದ ಅಂತಾರೆ, ಅರ್ಧನೇ ಅರ್ಧ ಆಗ್ಯದ, ಇನ್ನೊಂದು ಅರ್ಧ ಉಳ್ದದ ಆಯ್ತು. ಆಮೇಲೆ ಒಂದೊಂದು ಹಳ್ಳಿಯಲ್ಲಿ ನಾವು ಸಿಟಿಯಲ್ಲಿ ಇನ್ನ ಕೆಲಸ ನಡೆದವು. ಜಜನ್ ಕೆಲಸ ಗಾಂಧಿ ಗ್ರಾಮ ಬೆಂಗಳೂರಿಗೆ ಹೋಗಿ ತಂದಿದ್ದೆವು. ಜೂನ್, ಜುಲೈ, ಮಾರ್ಚ್ದಾಗ ಹೋಗಿದ್ದೆವು. ಎಲ್ಲ ಜನಗಳ ಸೇವೆ ಮಾಡ್ತಾ ಇದ್ದೀವಿ ಸರ್. ಜನಗಳ ಸೇವೆ ಮಾಡೋದ್ರಿಂದ ಇದೊಂದು ಭಾಳ ಒಂದು ಸಂತೋಷ ಆಗ್ತಾಯಿದೆ ನಮಗೆ. ಪ್ರತಿಯೊಬ್ಬರು ರಾತ್ರಿಯಲ್ಲಿ ಫೋನ್ ಮಾಡ್ತಾರೆ, ಈ ಥರ ಆಗಿದೆ, ನೀರು ಬಂದಿಲ್ಲ, ಅದು ಎಲ್ಲರಿಗೂ ಒಳ್ಳೆ ರೀತಿ ರೆಸ್ಪಾನ್ಸ್ ಕೊಡ್ತೇವೆ ನಾವು. ಯಾವುದೇ ನಮ್ಮ PDO ಸದ್ದ ರಾತ್ರಿ 10 ಗಂಟೆ ಆಗಲಿ 12 ಗಂಟೆ ಆಗಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಅವ್ರಿಗೆ ನಾವು ಫೋನ್ ಮಾಡಿದಾಗ ಅವ್ರು ಫೋನ್ ರಿಸೀವ್ ಮಾಡಿ ಇಮಿಡಿಯೇಟಾಗಿ ನಮ್ಮ ಕೆಲಸ ಅದು ಕಂಪ್ಲೀಟ್ ಮಾಡ್ಕೊಡ್ತಾರೆ.